ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಮಿನಿ ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ, ಬೆಳಗ್ಗೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ತರಕಾರಿ ಎಲ್ಲ ತಂದಿದ್ರ ಅವುಗಳನ್ನೆಲ್ಲ ಬುಟ್ಟಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟೆ. ನೆಕ್ಸ್ಟು ಇವತ್ತಿನ ಒಂದು ಆಫ್ಟರ್ನೂನ್ ಲಂಚ್ ಏನಪ್ಪ ಅಂತಂದರೆ ಟೊಮೆಟೊ ಚಟ್ನಿ ಮತ್ತು ಚಪಾತಿ ಅನ್ನ ಮಾಡಿದ್ದೆ ಫ್ರೆಂಡ್ಸ್. ಅದು ಯಾವ ರೀತಿ ಟೊಮೆಟೊ ಚಟ್ನಿ ಮಾಡಬೇಕು ಅಂತೇಳಿ ಈ ಒಂದು ಮಿನಿ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಓಕೆನಾ. ಮೊದಲು ಒಂದು ಸ್ವಲ್ಪ 4-5 ಟೊಮೆಟೊ ಹೆಚ್ಕೊಂಡು ಅದನ್ನು ಬೇಯಿಸ್ಕೊಬೇಕಾಗುತ್ತೆ, ಸ್ವಲ್ಪ ಎಣ್ಣೆ ಹಾಕಿ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರ, ಗರಂ ಮಸಾಲ, ಚಾಟ್ ಮಸಾಲ, ಆಮೇಲೆ ಕರಿಬೇವು, ಕೊತ್ತಂಬರಿ ಒಣಗಿದ್ದಿದ್ರೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಅದನ್ನೆಲ್ಲ ಹಾಕಿ ಬೇಯಿಸ್ಕೊಂಡು ಅದು ತಣ್ಣಗೆ ಬಿಟ್ಬಿಡಿ. ಓಕೆನಾ. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಎಣ್ಣೆ ಒಗ್ಗರಣೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಫ್ರೆಂಡ್ಸ್. ಓಕೆನಾ. ಹಂಗೂ ತಿನ್ಬೋದು. ಈಗ ಮಾಡ್ತಾ ಇರುವಂಥದ್ದು ಟೊಮೆಟೊ ಚಟ್ನಿ, ಈಸಿಯಾಗಿ ಮಾಡ್ಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆನಾ. ಟೊಮೆಟೊ ಚಟ್ನಿ ಅದೆಲ್ಲ ರೆಡಿ ಆಗೋ ತನಕ ಅದು ತಣ್ಣಗಾಗಬೇಕಲ್ಲ ಫ್ರೆಂಡ್ಸ್, ಮಿಕ್ಸಿಗೆ ಹಾಕಬೇಕಂದ್ರೆ ಅದಕ್ಕೆ ತಣ್ಣಗಾಗ್ಬಿಟ್ಟಿದ್ದೆ. ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ, ಹಾಗೆ ಅನ್ನಕ್ಕೂ ಕುಕ್ಕರಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಆಗೋದಲ್ಲಿ ಚಪಾತಿ ಮುಗೀತು. ಇದು ಟೊಮೆಟೊ ಚಟ್ನಿನೂ ಮಿಕ್ಸಿಗೆ ಹಾಕಬೇಕಾಗಿತ್ತಲ್ಲ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸಿ ಮಾಡಿದೆ, ತಣ್ಣಗಾಗಿತ್ತು. ಓಕೆನಾ. ಈಗ ರೆಡಿ ಆಯಿತು ಟೊಮೆಟೊ ಚಟ್ನಿ. ಇದಕ್ಕೆ ಎಣ್ಣೆ ಒಗ್ಗರಣೆ ಮಾಡ್ಕೊಬೋದು ಅಂತ ಹೇಳಿದ್ನಲ್ಲ, ಎಣ್ಣೆ ಒಗ್ಗರಣೆ ಮಾಡಿದೆ ಫ್ರೆಂಡ್ಸ್. ಅದು ರೆಡಿ ಆಯಿತು. ಚಪಾತಿ, ಅನ್ನ, ಚಟ್ನಿ ಎಲ್ಲ ರೆಡಿ ಆಯಿತು. ಟೊಮೆಟೊ ಚಟ್ನಿ ಎಲ್ಲ ರೆಡಿ ಆಯಿತು. ಹಾಗೆ ನಮ್ಮ ಗೀತಕ್ಕ ಅವರು ಹಲಸು ತಂದಿದ್ರಂತೆ, ನಮಗೂ ಕೊಟ್ಟಿದ್ರು, ತಿಂದ್ವಿ. ಅದ್ರ ಬೀಜನ ಹಾಗೆ ಫ್ರೈ ಮಾಡಿ ತಿಂತಾರೆ ಫ್ರೆಂಡ್ಸ್. ಹಾಗೆ ಹಂಚಿನಾಗ ಹಾಕಿ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಅವುಗಳನ್ನ ಸಹ ಎಲ್ಲ ಫ್ರೈ ಮಾಡಿಟ್ಟೆ. ಈಗ ಲಂಚ್ ಥಾಲಿನ ರೆಡಿ ಮಾಡೋಣ, ಬನ್ನಿ ಫ್ರೆಂಡ್ಸ್. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಉಪ್ಪು, ಉಪ್ಪಿನಕಾಯಿ, ಚಟ್ನಿ, ಚಪಾತಿ, ಸೌತೆಕಾಯಿ, ಮೊಸರು, ಅನ್ನ, ತುಪ್ಪ, ಇಷ್ಟು ನಮ್ಮ ಲಂಚ್ ಥಾಲಿಗೆ ರೆಡಿ ಆಯಿತು. ಈ ಒಂದು ಮಿನಿ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.